ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಲವ್. ಹೌದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ನಿಮ್ಮ ಸಂಗಾತಿ ಹತ್ರ ಹೋಗಿ ನನಗೆ ಟೈಮ್ ಕೊಡು, ನನಗೆ ಪ್ರೀತಿ ಕೊಡು, ನನಗೆ ಅಟೆನ್ಷನ್ ಕೊಡು ಅಂತ ಯಾವಾಗ ಕೇಳ್ತಾ ಹೋಗ್ತಿರೋ ಅವರು ನಿಮ್ಮಿಂದ ದೂರ ಆಗ್ತಾನೆ ಹೋಗ್ತಾರೆ. ನೀವು ಎಲ್ಲದಕ್ಕೂ ಒಂದು ಬೇರೆ ಮಿನಿಮಮ್ ಎಫರ್ಟಿಗೂ ಬೇಡ್ತಾ ಹೋಗಬೇಕಾಗತ್ತೆ. ಅಲ್ಲಿ ಯಾವುದೇ ರೀತಿಯ ಎಫರ್ಟ್ ಇರಲ್ಲ. ಆಗ ನಿಮಗೆ ಡಿಪ್ರೈವ್ಡ್ ಅನಿಸುತ್ತೆ, ನಿಮಗೆ ತುಂಬಾ ಬೇಜಾರಾಗುತ್ತೆ, ಡಿಪ್ರೆಷನ್ಗೆ ಒಳಗಾಗ್ತೀರಾ. ಆದರೆ ಇದರಿಂದೆಲ್ಲ ಆಚೆ ಬರಲಿಕ್ಕೆ ಒಂದೇ ಒಂದು ಸುಲಭ ದಾರಿ ಅಂತ ಹೇಳಿದರೆ ಸೆಲ್ಫ್ ಲವ್. ಹೌದು, ಹೇಗೆ ಸೆಲ್ಫ್ ಲವನ್ನು ಮಾಡಬೇಕು, ಹೇಗೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ನಮ್ಮ ಮೈಂಡ್ಸೆಟ್ಟನ್ನು ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಎಲ್ಲ ಟ್ರಿಕ್ಸನ್ನು ಹೇಳ್ಕೊಳ್ತಾ ಹೋಗ್ತೀನಿ. ನೋಡಿ, ನೀವು ಯಾವಾಗ ಒಂದು ಬೆಕ್ಕನ್ನು ಅಟ್ಟಿಸ್ಕೊಂಡು ಹೋಗ್ತಿರೋ ಅದು ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಅದೇ ನೀವು ಮ್ಯಾಗ್ನೆಟ್ ರೀತಿ ನಿಮಗೆಲ್ಲವನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದರೆ ಎಲ್ಲರೂ ನಿಮ್ಮ ಹತ್ರ ಬರ್ತಾ ಹೋಗ್ತಾರೆ. ಅಂತಹ ಒಂದು ಚರಿಷ್ಮಾ ನಿಮಗಾಗಬೇಕಾ, ಹೇಗೆ ಅಂತ ಒಂದು ಪರ್ಸ್ನಾಲಿಟಿಯನ್ನು ಬೆಳೆಸ್ಕೊಳ್ಳೋದು ಅನ್ನೋದಕ್ಕೆ ನಾನು ಇವತ್ತು ನಿಮಗೆ ಒಂದು ಸಣ್ಣ ಚಾಲೆಂಜನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇದು 7 days ಸೆಲ್ಫ್ ಲವ್ ಚಾಲೆಂಜ್. ಈ ಚಾಲೆಂಜಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಈ ಚಾಲೆಂಜ್ ಹೇಗಪ್ಪ ಅಂತ ಹೇಳಿದ್ರೆ, ಒಂದು ದಿನ ನೀವು ತಪ್ಪಿಸಿದ್ರು ಮತ್ತೆ ಮೊದಲನೇ ದಿನದಿಂದ ಮಾಡ್ತಾ ಹೋಗಬೇಕಾಗತ್ತೆ. ಏನು ಮಾಡಬೇಕು, ಸೆಲ್ಫ್ ಲವ್ ಅಂದರೆ ಏನು ಅಂತ ಹೇಳಿದರೆ, ನಿಮಗೆ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಆಯಿತಾ? ಈ ಕ್ವಶನ್ ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಸೆಲ್ಫ್ ಲವ್ ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಏನು ಆ ಕ್ವಶನ್ನು ಅಂತ ಹೇಳಿದರೆ, ಈಗ ನನಗೆ ಯೋಚನೆ ಮಾಡಿ ಹೇಳಿ, 5 ವಿಷಯಗಳು ನಿಮ್ಮ ಬಗ್ಗೆ, ನೀವು ಪ್ರೀತಿ ಮಾಡ್ತಕ್ಕಂಥ 5 ವಿಷಯಗಳ ಬಗ್ಗೆ ಹೇಳ್ತಾ ಹೋಗಿ. ನೋಡಿ, ಎಷ್ಟೋ ಸತಿ ನಮಗೆ ನೆನಪೇ ಆಗಲ್ಲ ನನ್ನ ಬಗ್ಗೆ ನನಗೇನು ಇಷ್ಟ ಅನ್ನೋದು, ಅಲ್ವಾ? ಅದೇ ಬೇರೆಯವ್ರು ನಾವು ಇಷ್ಟಪಡೋ ವ್ಯಕ್ತಿ ಬಗ್ಗೆ ಕೇಳಿ, ಅವ್ರಿಗೇನು ಇಷ್ಟ, ಅವ್ರು ಎಲ್ಲಿ ಹೋದರೆ ಇಷ್ಟ, ಅವ್ರಿಗೆ ಯಾವ ಬಣ್ಣ ಇಷ್ಟ, ಎಲ್ಲವನ್ನು ಪಟ 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 ಅಂತ ಹೇಳ್ತೀವಿ. ಆದರೆ ನಮಗೆ ನಮ್ಮ ಜೊತೆ ಆ ಕನೆಕ್ಷನ್ ಇಲ್ಲ. ನಿಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ಯು ಆರ್ ಮೋಸ್ಟ್ ವೆಲ್ಕಮ್ ಫಾರ್ ಸೆಲ್ಫ್ ಲವ್ ಚಾಲೆಂಜ್. ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಡೇ 1 ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಈ 7 ದಿನ ಕೂಡ ನೀವು ನಿಮ್ಮ ದೇಹವನ್ನು ದಂಡಿಸಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ವೆನ್ ಯು ಲುಕ್ ಗುಡ್ ಯು ಫೀಲ್ ಗುಡ್. ನಾವು ಯಾವಾಗ ಜಿಮ್ ಮಾಡೋದಾಗಿರ್ಬೋದು, ವರ್ಕೌಟ್ ಮಾಡೋದಾಗಿರಬಹುದು, ಯೋಗ ಮಾಡೋದಾಗಿರಬಹುದು, ಅಥವಾ ಏನೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ದೀವಿ, ಒಂದು ವಾಕಿಂಗ್ ಹೋಗೋದು ಬಂದರೂ ಕೂಡ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಬಾಡಿ ಲೈಟ್ ಅಂತ ಅನಿಸ್ತಾ ಇರುತ್ತೆ, ನಮ್ಮ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ಆಗ ನಮಗೆ ಒಂದು ಫೀಲ್ ಗುಡ್ ಹಾರ್ಮೋನ್ಸ್ ಇರುತ್ತೆ, ನಾವು ಇಡೀ ದಿನ ಚೈತನ್ಯದಿಂದ ಕೂಡಿರ್ತೀವಿ. ಹಾಗಾಗಿ ಈ 7 days ವರ್ಕೌಟ್ ಇದ್ದೇ ಇರುತ್ತೆ, ಮ್ಯಾಂಡೇಟರಿ. ಇದನ್ನು ಪ್ರತಿದಿನ ಆ್ಯಡ್ ಮಾಡ್ಕೋತಾ ಹೋಗಿ. ಮೊದಲನೇದಾಗಿ ದಿನ 1 ಏನಪ್ಪ ಮಾಡಬೇಕು ಅಂತ ಹೇಳಿದರೆ, ಒಂದು ಬುಕ್ಕನ್ನು ತಗೊಳ್ಳಿ, ನಿಮ್ಮ ಬಗ್ಗೆ 5 ವಿಷಯ ನಿಮ್ಗೆ ಯಾವುದು ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ ಬರೀತಾ ಹೋಗಿ. ಅಂತ ಹೇಳಿದರೆ ನಿಮ್ಗೆ ಯಾವ ವಿಷಯ ಇಷ್ಟ ಆಗುತ್ತೆ, ಹೇಗಿದ್ರೆ ಇಷ್ಟ ಆಗುತ್ತೆ. ನನಗೆ ನೋಡಿ, ಮನೆ ಕ್ಲೀನಾಗಿದ್ದರೆ ಇಷ್ಟ, ನನಗೆ ಯಾರು ಅಡುಗೆ ಮಾಡಿಕೊಟ್ರೆ ಇಷ್ಟ, ಅಥವಾ ನನಗೆ ಫ್ಲವರ್ಸ್ ತಂದುಕೊಟ್ರೆ ಇಷ್ಟ. ಇಂತಹ ಒಂದು ಸಣ್ಣ ಸಣ್ಣ ವಿಷಯಗಳು ನನಗೆ ಇಷ್ಟ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಬಗ್ಗೆ ನೀವು ಪ್ರೀತಿಸ್ತಕ್ಕಂತಹ 5 ಗುಣಗಳನ್ನು ಬರೀರಿ. ಹೌದು, 5 things you love about yourself ಅದನ್ನು ಬರೀತಾ ಹೋಗಿ. ಎಕ್ಸಾಂಪಲ್, ಈಗ ನನ್ನ ಒಂದು ಪಾಸಿಟಿವ್ನೆಸ್ ಏನಪ್ಪ ಅಂತ ಹೇಳಿದರೆ, ನನಗೆ ಎಂಥದೇ ಕಷ್ಟ ಬಂದರೂ ಕೂಡ ನಾನು 1 ದಿನ 2 ದಿನ ಅದಕ್ಕೆ ಟೈಮ್ ಕೊಡ್ತೀನಿ. ಅದಾದಮೇಲೆ ನಾನು ವಾಪಸ್ ಬೌನ್ಸ್ ಬ್ಯಾಕ್ ಆಗ್ತೀನಿ. ಯಾಕಂತ ಹೇಳಿದರೆ, ಎಷ್ಟೇ ದುಃಖ, ನೋವು, ಕಷ್ಟ ಇದ್ದರೂ ಕೂಡ ಅದರಿಂದ ನಾನು ಬೇಗ ಆಚೆ ಬಂದು ನನ್ನ ಪವರಲ್ಲಿ ನಾನು ಇರ್ತೀನಿ. ಹಾಗಾಗಿ ಯಾವತ್ತೇ ನಮ್ಗೆ ಕಷ್ಟ ಬಂದಾಗಲೂ ಒಂದು ಒಳ್ಳೆ ದಿನ ಇದ್ದೇ ಇರುತ್ತೆ. ಹಾಗಾಗಿ ಆ ಪಾಸಿಟಿವ್ನೆಸ್ ನನ್ನಲ್ಲಿ ನನಗಿರ್ತಕ್ಕಂಥದ್ದು ನನ್ನ ಗುಣಗಳಿಷ್ಟ. ಮತ್ತು ನನಗೆ ಮೇಕಪ್ ಮಾಡೋದಾಗಿರ್ಬೋದು, ಯಾವಾಗಲೂ ಸದಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರೋದಾಗಿರ್ಬೋದು, ಒಳ್ಳೆ ಬಟ್ಟೆ ಹಾಕೋದಾಗಿರ್ಬೋದು, ಇದಿಷ್ಟ. ಹಾಗೆ ನಿಮ್ಮದು ಯಾವ್ದ್ಯಾವುದು ಗುಣಗಳಿರುತ್ತೋ ಅದನ್ನು ಬರಿತಾ ಹೋಗಿ. ಅದು ನಿಮ್ಮ ಬಗ್ಗೆ ನಿಮ್ಗೆ ಏನು ಪ್ರೀತಿ ಇರುತ್ತೋ ಅದ್ರ ಬಗ್ಗೆ, ಪ್ರೀತಿ ಪಡ್ತಿರೋ ಆ ವಿಷಯಗಳನ್ನು ಹೇಳ್ತಾ ಹೋಗಿ. ಮತ್ತೇನಂತಪ್ಪ ಅಂತ ಹೇಳಿದರೆ, ನೆಕ್ಸ್ಟ್ ಡೇ ನಿಮಗಾಗಿ ನೀವು ಫ್ರೆಶ್ ಫ್ಲವರ್ಸನ್ನು ತೊಗೊಳ್ಳಿ. ಫ್ರೆಶ್ ಫ್ಲವರ್ಸ್ ಯಾಕಪ್ಪ ಅಂತ ಹೇಳಿದ್ರೆ, ನೋಡಿ, ಪ್ರತಿ ಸತಿ ನೀವು ಫ್ಲವರ್ ತಗೋತೀರಾ ಅಂತ ಇಟ್ಕೊಳ್ಳಿ, ಅದು ಒಂದು ಮನೆಗೆ ಒಂದು ಎನರ್ಜಿಯನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಮನೆಗೆ ಶೃಂಗಾರ ಮಾಡೋದನ್ನು ಕಲಿತಾ ಹೋಗ್ತೀರಾ, ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದನ್ನು ಕಲಿತಾ ಹೋಗ್ತೀರಾ. ಬರೀ ನಿಮ್ಮನ್ನು ಪ್ರೀತಿಸ್ಕೊಳ್ಳೋದಷ್ಟೇ ಅಲ್ಲ, ನೀವಿರ್ತಕ್ಕಂಥ ವಾತಾವರಣ ಕೂಡ ನೀವು ಆಗ್ತಾ ಹೋಗ್ತೀರಾ. ನಾನು ಎಷ್ಟೊಂದು ಎಪಿಸೋಡ್ ಮಾಡಿದ್ದೀನಿ, ಮನೆಯನ್ನು ಯಾಕೆ ಅಚ್ಚುಕಟ್ಟಾಗಿಡಬೇಕು, ಮನೆಯನ್ನು ಯಾಕೆ ಕ್ಲೀನಾಗಿಡಬೇಕು ಅಂತ ಹೇಳಿದರೆ, ಅದು ನಿಮ್ಮ ಎಕ್ಸ್ಟೆನ್ಷನ್ ಆಫ್ ಪರ್ಸ್ನಾಲಿಟಿ ಆಗ್ತಾ ಹೋಗುತ್ತೆ. ಈಗ ಆಚೆ ಕಡೆ ದಂಡು ಬರ್ತೀರಾ, ಮನೆಗೆ ಬಂದ ತಕ್ಷಣ ಮನೆ ತುಂಬ ಗಲೀಜಾಗಿರೋದಾಗಿರಬಹುದು, ಅಥವಾ ಮನೆ ಎನರ್ಜಿ ಚೆನ್ನಾಗಿಲ್ಲದೆ ಹೋದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಫ್ರೆಶ್ ಫ್ಲವರ್ಸನ್ನು ತಂದಿಡ್ತಾ ಹೋಗ್ತೀರಾ, ಅಲ್ಲಿ ನ್ಯಾಚುರಲ್ ಫ್ರೇಗ್ರೆನ್ಸ್ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಒಂದು ವೈಬ್ರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾರೋ ನಿಮಗೆ ಫ್ಲವರ್ ಕೊಟ್ಟು ನಿಮ್ಮನ್ನು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮಗಾಗಿ ನೀವು ಹೂ ತೊಗೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಮಾಡೋದಾಗಿರ್ಬೋದು, ಅದು ಮಾಡಿಕೊಳ್ಳಿ. ಮತ್ತೇನಪ್ಪ ಅಂತ ಹೇಳಿದರೆ, ನಿಮ್ಮ ಸ್ಕಿನ್
ನೆಕ್ಸ್ಟ್ ಡೇ 3 ಏನಪ್ಪ ಅಂತ ಹೇಳಿದರೆ, ನಿಮ್ಮ ಸ್ಕಿನ್ನಿಗೆ ಏನಾದರೂ ಒಂದು ಪ್ಯಾಕ್ ಹಾಕ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಯಾವುದೋ ಒಂದು ಡಯಟ್ ಪ್ಲ್ಯಾನ್ ಮಾಡೋದಾಗಿರಬಹುದು, ಅಥವಾ ಏನೂ ಬೇಡ, ಸಿಂಪಲ್ ಆಗಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ಕುಡಿಯೋದಾಗಿರ್ಬೋದು, ABC ಅಂತ ಕರೀತಾರೆ. ಇದೆಲ್ಲವೂ ನಿಮ್ಮ ತ್ವಚೆಗೆ ಕಾಂತಿಯನ್ನು ತರ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಸ್ಕಿನ್ ನಿಮ್ಮ ಹೆಲ್ತನ್ನು ತೋರಿಸ್ತಾ ಹೋಗುತ್ತೆ. ನಿಮಗೆ ಸ್ಟ್ರೆಸ್ ಆಗಿದ್ದರೆ ಮುಖ ಸುಕ್ಕು ಕಟ್ತಾ ಹೋಗುತ್ತೆ. ಇದೆಲ್ಲವೂ ನಿಮ್ಮ ತ್ವಚೆಯಲ್ಲಿ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಳ್ತಾ ಹೋಗಿ. ಡೇ 3. ಡೇ 4 ಏನಪ್ಪ ಅಂತ ಹೇಳಿದರೆ, ಸೆಲ್ಫ್ ಜರ್ನಲಿಂಗ್ ಮಾಡಿ. ಏನಪ್ಪ ಇದು ಅಂತ ಹೇಳಿದರೆ, ಯಾವುದೋ ಒಂದು ವಿಷಯ ನಿಮ್ಮಲ್ಲಿ ಇರುತ್ತೆ. ಏನಪ್ಪ ಅಂತ ಹೇಳಿದರೆ, ಯಾವುದನ್ನು ಬಿಟ್ಟಬೇಕು ಅಂತ ಅನ್ಕೋತಾ ಇರ್ತಾರೆ, ಬಿಡೋಕ್ಕಾಗ್ತಾರಲ್ಲ. ಎಕ್ಸಾಂಪಲ್, ಯಾರೋ ಒಬ್ಬರು ನನಗೆ ಸಣ್ಣ ವಯಸ್ಸಲ್ಲಿ ಅವಮಾನ ಮಾಡಿರ್ತಾರೆ. ಅದೇ ನನ್ನ ಪ್ರತಿ ಸತಿ ಅದನ್ನು ನೆನೆಸ್ಕೊಂಡು ಅವ್ರಿಗೆ ಬಾಡಿಗೆಯಲ್ಲಿ ಜಾಗ ಕೊಟ್ಟು ಪ್ರತಿ ಸತಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲೋ ಆ ಸಂಗತಿ ಈಗ ಆಗ್ತಾ ಇದೆಯೇನೋ, ಈಗ ಜಸ್ಟ್ ಆಯ್ತೇನೋ ಅನ್ನೋ ರೀತಿ ಮೈಂಡ್ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ, ನಮ್ಮ ಮೂಡ್ ಆಫ್ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಅದನ್ನು ಬರೀತಾ ಹೋಗಿ ಅದನ್ನು ಲೆಟ್ ಗೋ ಮಾಡೋದನ್ನು ಕಲೀರಿ. ಅವರಿಗೆ ಜಾಗವನ್ನು ಕೊಡಬೇಡಿ. ನೋಡಿ, ನಾನು ಪ್ರತಿ ಸತಿ ನಿಮಗೆ ಕ್ಷಮಿಸಿ ಅಂತ ಹೇಳಿದಾಗ ನೀವು ಮಾಡ್ತಕ್ಕಂಥ ಅವಮಾನ ಎಲ್ಲ ಸರಿ ಅಂತ ಹೇಳ್ತಾ ಇಲ್ಲ. ಯಾಕೆ ಕ್ಷಮಿಸ್ತಿದ್ದೀವಿ ಅಂತ ಹೇಳಿದ್ರೆ, ಯಾವುದೋ ಒಂದು ಮರವನ್ನು ಕಡಿತೀರ, ಆ ಮರದ ಒಂದು ಚೂರು ಚಿಕ್ಕ ಒಂದು ಪೀಸ್ ಒಳಗಡೆ ಹೋದರೂ ಕೂಡ ಅದು ನಿಮಗೆ ಸೆಪ್ಟಿಕ್ ಆಗ್ತಾ ಹೋಗುತ್ತೆ. ನಿಮ್ಮನ್ನು ನೀವು ಅದು ತಿಂತಾ ಬರುತ್ತೆ, ನಿಮ್ಗೆ ಅದನ್ನು ಗೊತ್ತಾಗೋದು ಇಲ್ಲ. ಹಾಗೆ ನಮ್ಮಲ್ಲಿರ್ತಕ್ಕಂಥ ದ್ವೇಷ ಕೂಡ, ನಾವು ಕೆಂಡವನ್ನು ಬಟ್ಟೆಯಲ್ಲಿ ಸುತ್ತಕೊಂಡಾಗೆ ಯಾವಾಗ ದೊಡ್ಡದಾಗಿ ಬೆಂಕಿಯಾಗಿ ಹತ್ತುರಿಯತ್ತೋ ಗೊತ್ತಾಗಲ್ಲ. ಹಾಗಾಗಿ ಈ ದ್ವೇಷ, ಅಸೂಯೆ, ನೋವು ಇದೆಲ್ಲವೂ ಕೂಡ ನಮ್ಮನ್ನು ಸುಡ್ತಾ ಬರುತ್ತೆ. ಹಾಗಾಗಿ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕೂಡಲೇ ಕ್ಷಮಿಸ್ಬಿಟ್ಟು ಅದನ್ನು ಲೆಟ್ ಗೋ ಮಾಡಿಬಿಡಿ. ಡೇ 5 ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಿಮ್ಮ ಬಗ್ಗೆ ಅಫರ್ಮೇಷನ್ಸನ್ನು ಬರ್ಕೋತಾ ಹೋಗಿ. ಇದು ನಾನು ಟ್ರೈ ಮಾಡಿದ್ದೀನಿ. ಯಾಕಂತ ಹೇಳಿದರೆ ನನಗೆ ಕಾನ್ಫಿಡೆನ್ಸ್ ಕುಗ್ತಾ ಹೋಗ್ತಿತ್ತು. ಪ್ರತಿ ಸತಿ ನಾನು ಕನ್ನಡಿ ಮುಂದೆ ಹೋದಾಗ, ಅಯ್ಯೋ ನಾನು ದಪ್ಪ ಇದ್ದೀನೇನೋ, ನಾನು ಸಣ್ಣ ಆಗ್ತಾನೆ ಇಲ್ಲ, ನನ್ನ ಪ್ರತಿ ಸತಿ ಏನೋ ಒಂದು ನನ್ನ ಬಗ್ಗೆ ನಾನು ಏನೋ ಒಂದು ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ಮಾತಾಡ್ಕೋತಾ ಹೋಗ್ತಾ ಇದ್ದೆ. ಸಬ್ಕಾನ್ಷಿಯಸ್ಲಿ ಇದು ನನ್ನ ಕಾನ್ಫಿಡೆನ್ಸನ್ನು ಕುಗ್ತಾ ಇತ್ತು. ನಾನು ಏನು ಮಾಡಿದೆಪ್ಪ ಅಂತ ಹೇಳಿದ್ರೆ, ಕನ್ನಡಿ ಮುಂದೆ ಈ ಸ್ಟಿಕ್ಕಿ ನೋಟ್ಸಲ್ಲಿ ಐ ಆಮ್ ಬ್ಯೂಟಿಫುಲ್, ಐ ಆಮ್ ಗಾಡೆಸ್ ಆಫ್ ಬ್ಯೂಟಿ, ಹೀಗೆಲ್ಲ ನನ್ನ ಕಾನ್ಫಿಡೆನ್ಸನ್ನು ಹೆಚ್ಚಿಸೋಕ್ಕೆ ನಾನು ಬರ್ಕೋತಾ ಹೋದೆ. ನನಗೆ ಗೊತ್ತಿಲ್ಲದ ಹಾಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ನನ್ನ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಎಲ್ಲರೂ ನನ್ನನ್ನು ಗಾಡೆಸ್ ಆಫ್ ಬ್ಯೂಟಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ, ನಮ್ಮ ಬಗ್ಗೆ ನಾವು ಏನನ್ನ ಮಾತಾಡ್ಕೋತಾ ಹೋಗ್ತೀವೋ ಜನ ಅದನ್ನು ನಮ್ಮನ್ನು ಹಾಗೆ ನೋಡಲಿಕ್ಕೆ ಶುರು ಮಾಡ್ತಾರೆ. ನಾನು ಏನೂ ಮಾಡೋಕ್ಕಾಗಲ್ಲ, ನಾನು ಯೂಸ್ಲೆಸ್ಸು, ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಸೆಲ್ಫ್ ಟಾಕನ್ನು ಮಾಡ್ಕೋತಾ ಹೋದರೆ ಅದು ನಾವು ಆಗ್ಬಿಡ್ತೀವಿ ಗೆಳೆಯರೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಐ ಆಮ್ ಕಾನ್ಫಿಡೆಂಟ್, ನನ್ನ ಬಗ್ಗೆ ನನಗೆ ಧೈರ್ಯ ಇದೆ, ಸ್ಥೈರ್ಯ ಇದೆ, ಐ ಕ್ಯಾನ್ ಅಚೀವ್ ಎನಿಥಿಂಗ್, ನಾನು ಏನು ಅಂದ್ಕೊಂಡ್ರು ನಾನು ಅದನ್ನು ಮಾಡಬಲ್ಲೆ, ನಾನು ತುಂಬಾ ನೋಡೋಕ್ಕೆ ಚೆನ್ನಾಗಿದ್ದೀನಿ, ಐ ಆಮ್ ಮೋರ್ ದೆನ್ ಇನಫ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ರಿಚ್. ಹೀಗೆ ನಿಮ್ಮ ಬಗ್ಗೆ ನೀವು ಕನ್ನಡಿ ಮುಂದೆ ಹೇಳ್ಕೊತಾ ಹೋಗಿ ಆ ಅಫರ್ಮೇಷನಿಂದ ಸಬ್ಕಾನ್ಷಿಯಸ್ಲಿ ನೀವು ಅದಾಗ್ತಾ ಹೋಗ್ತೀರಾ. ಸೊ ಹಾಗಾಗಿ ಇದನ್ನು ನೀವು ಮಾಡ್ಕೋತಾ ಹೋಗಿ. ಮತ್ತು ಡೇ 6 ಏನಪ್ಪ ಅಂತ ಹೇಳಿದರೆ, ಕಂಪ್ಲೇಂಟ್ ಮಾಡೋದನ್ನ ಅವತ್ತು ಇಡೀ ದಿನ ಯಾವುದೇ ಒಂದು ವಿಷಯಕ್ಕೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ನಾವು ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವೋ ಇಟ್ ಶೋಸ್ ಸೆನ್ಸ್ ಆಫ್ ಲ್ಯಾಕ್, ನಮ್ಮ ಹತ್ರ ಏನೋ ಇಲ್ಲ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಅವತ್ತು ಹೆಚ್ಚಾಗಿ ಕಂಪ್ಲೇಂಟ್ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡ್ಕೊಳ್ಳೋದಾಗಿರ್ಬೋದು, ನಮ್ಮಲ್ಲಿ ಏನು ಇಲ್ಲವೋ ಅದನ್ನು ಹೆಚ್ಚಾಗಿ ಹೇಳೋದಾಗಿರ್ಬೋದು, ಅದನ್ನು ಮಾಡ್ತಾ ಹೋಗಬೇಡಿ. ಡೇ 7 ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಿಮಗೆ ಏನು ಇಷ್ಟನೋ ಆ ಇಡೀ ದಿನ ಅದಕ್ಕಾಗಿ ಟೈಮ್ ಕೊಡಿ. ಒಂದು ದಿನ ವಾರದಲ್ಲಿ ನಿಮಗೆ ಅಂತ ಕೊಡಿ. ನಿಮ್ಗೆ ಇಷ್ಟ ಬರುವತಕ್ಕಂಥ ಅಡುಗೆ ಮಾಡೋದಾಗಿರ್ಬೋದು, ಇರತಕ್ಕಂಥ ಹಾಡನ್ನು ಕೇಳೋದಾಗಿರ್ಬೋದು, ಇಷ್ಟ ಆಗೋ ವ್ಯಕ್ತಿ ಜೊತೆ ಇರೋದಾಗಿರಬಹುದು, ಮೊಬೈಲಿಂದ ದೂರ ಇರೋದಾಗಿರ್ಬೋದು. ಅವತ್ತು ಡಿಜಿಟಲ್ ಡಿಟಾಕ್ಸ್ ಕೂಡ ಮಾಡಿ. ಒಂದು 3 ಗಂಟೆ ಕಾಲ ಯಾವುದೇ ನೆಟ್ಫ್ಲಿಕ್ಸ್ ಆಗಿರಲಿ, ಮೊಬೈಲ್ ಆಗಿರಲಿ, ಫೋನ್ ಆಗಿರಲಿ, ಇನ್ಸ್ಟಾಗ್ರಾಮ್ ಇಲ್ಲದೆ 3 ಅವರು ನಿಮ್ಮೊಟ್ಟಿಗೆ ನೀವು ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ನಿಮ್ಮ ಚಿಕ್ಕ ವಯಸ್ಸಿನ ಹಾಬಿಯನ್ನು ರಿವಿಸಿಟ್ ಮಾಡೋದಾಗಿರ್ಬೋದು. ಆ ಇಡೀ ದಿನ ನಿಮಗೆ ಕೊಟ್ಕೋತಾ ಹೋಗಿ. ನೆನಪಿರಲಿ, ಒಂದು ದಿನ ನೀವು ಮಿಸ್ ಮಾಡಿದ್ರು ಕೂಡ ಮೊದಲನೇ ದಿನದಿಂದ ಶುರು ಮಾಡಬೇಕು. ನೋಡಿ, ಮೋಸ್ಟ್ ಪವರ್ಫುಲ್ ಏನಪ್ಪ ಅಂತ ಹೇಳಿದರೆ ಸೆಲ್ಫ್ ಲವ್. ನಿಮ್ಮನ್ನು ನೀವು ಯಾವಾಗ ತುಂಬಾ ಪ್ರೀತಿಸ್ಕೊತಿರೋ ಆ ಪ್ರೀತಿಯನ್ನು ಹುಡ್ಕೊಂಡು ನೀವು ಎಲ್ಲೂ ಹೋಗಲ್ಲ. ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವೇನು ಬೇಕಾದರೂ ಮ್ಯಾಗ್ನೆಟ್ ರೀತಿ ಸೆಳಿಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.